ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 20ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 21ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿಮ್ಮ ಮಗಂಗೆ ಏನು ಶಿಕ್ಷೆ ಕೊಡ್ತೀರಾ ನೀವೇ ಡಿಸೈಡ್ ಮಾಡಿ, ಇಲ್ವೋ ನಾನು ಡಿಸೈಡ್ ಮಾಡ್ತೀನಿ. ನವೀನ್ ಕಟ್ಟಕಡೆಯ ವಾರ್ನಿಂಗ್ ರವಾನಿಸಿದ್ದ. ಬಾಗಿಲ ಹಿಂದಿದ್ದ ಕುಡುಗೋಲನ್ನು ಎತ್ತಿಕೊಂಡ ಸತೀಶ್, ಇಲ್ಲಾಂದರೆ ಕೊಚ್ಚಾಕ್ಬಿಡ್ತೀನಿ ಇವತ್ತು ಇವನನ್ನು, ಲಕ್ಷ ಕೊಟ್ಟು ಬೇಲ್ ತಗೊಂಡು ಆಚೆ ಬರೋದಾಗಲಿ ರೆಡಿ ನಾನು. ರಾಜೇಶ್ ಕುತ್ತಿಗೆಗೆ ಕುಡುಗೋಲು ಹಿಡಿದಿದ್ದ. ನವೀನ್ ಏನೋ ಆಗಿದ್ದಾಗೋಗಿದೆ, ಅವನ ಪರವಾಗಿ ಹುಟ್ಟಿಸಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ನಮ್ಮನೆಯಲ್ಲೂ ಒಂದು ಹೆಣ್ಮಗು ಇದೆ, ಅದೇನು ಅವ್ನ ಮೊಬೈಲ್ನಲ್ಲಿದ್ದಾವೆ, ಡಿಲೀಟ್ ಮಾಡಿಬಿಟ್ರಪ್ಪ. ಇದೊಂದು ಸರ್ತಿ ಕ್ಷಮಿಸಿ, ಇನ್ನು ಮುಂದೆ ಆ ಹುಡುಗಿ ತಂಟೆಗೆ ಬರಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ವಯಸ್ಸಲ್ಲಿ ದೊಡ್ಡವನಾದರೂ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಸಲ ಕ್ಷಮಿಸ್ಬಿಡಿ. ಈ ವಿಷಯನ ದಯವಿಟ್ಟು ಗೌಡ್ರಿಗೆ ಹೇಳಬೇಡಿ ಅಂತ ಸೋಮಶೇಖರಪ್ಪ ಬೇಡ್ಕೊಂಡಿದ್ರು. ರಾಜೇಶನ ಮುಖ ನೋಡಿದ ನವೀನ್, ತಪ್ಪಾಯ್ತು ಕಣೋ, ಕೊಡು ಮೊಬೈಲ್ನ ನಾನೇ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ದ. ನೀನೇನು ಡಿಲೀಟ್ ಮಾಡೋದು ಬೇಡ, ನಿನ್ನ ಗೂಗಲ್ ಡ್ರೈವು, ಮೇಲ್ ಐ ಡಿ, ಸೋಷಿಯಲ್ ಮೀಡಿಯಾಸ್ ಎಲ್ಲಗಳ ID ಮತ್ತು ಪಾಸ್ವರ್ಡ್ ಹೇಳು. ಇನ್ನೂ ಅದೆಷ್ಟು ಹೆಣ್ಮಕ್ಳನ್ನ ಹೀಗೆ ಕಣ್ಣು ಹಾಕಿರ್ತೀಯೋ ಅಂತ ನಾನು ನೋಡಬೇಕು ಅಂತ ನವೀನ್ ಹೇಳ್ದ. ಫೋಟೋ ಡಿಲೀಟ್ ಮಾಡ್ತೀನಿ ಅನ್ನಲ್ಲ, ಸೆಟೆದುಕೊಂಡ ರಾಜೇಶ್. ಮಗನೇ, ಕುಡ್ಗೋಲಿನ್ನು ಕುತ್ಕೆಲಿದ್ದಂಗೆ ಸೆಟೆತೀಯ ಅಂದರೆ ನೀನು ದಾರಿಗೆ ಬರಲ್ಲ, ಚರಕ್ಕೆ ಅನ್ಸ್ಬಿಡ್ತೀನಿ. ಸತಿ ಮತ್ತಷ್ಟು ಹತ್ತಿರ ತಂದ ಕುಡುಗೋಲನ್ನು. ಅವ್ರೇನು ಹೇಳ್ತಿದ್ದಾರೆ ಹಾಗೆ ಕೇಳೋ, ಇಲ್ಲಾಂದರೆ ನಾನೇ ಕೊಂದಾಗ್ತೀನಿ ಅಷ್ಟೇ. ಸೋಮಶೇಖರಪ್ಪ ಕೊನೆಗತ್ತಿಯನ್ನು ಕೈಗೆತ್ತಿಕೊಂಡರು. ಇನ್ನು ಉಳಿಗಾಲವಿಲ್ಲ ಎಂದರಿತ ರಾಜೇಶ್ ದೂಸರಾ ಮಾತಿಲ್ಲದೆ ID ಮತ್ತು ಪಾಸ್ವರ್ಡ್ಗಳನ್ನು ಹೇಳಿದ್ದ. ಎಲ್ಲ ಡಿಲೀಟ್ ಆಗುತ್ತೆ ಇವತ್ತು. ಹಾಗೆ ನೀನೆಲ್ಲಾದರೂ ನಿನ್ನ ಕಚ್ಚೆ ಸೆಡ್ಲ ಮಾಡಿದ್ದೀಯಾ ಅಂತ ಸಣ್ಣ ಗುಮಾನಿ ಬಂತೋ ಅವತ್ತೇ ನಿನ್ನ ಲಾಸ್ಟ್ ಡೇ. ನಿನ್ನ ಜೊತೆ ಇದ್ರಲ್ಲ ಇನ್ನು ಉಳಿದವರು, ಆ ನನ್ನ ಮಕ್ಕಳಿಗೂ ಹೇಳಿಬಿಡು, RIP ಬ್ಯಾನರು ಸ್ಟೇಟಸ್ ಹಾಕೋಕ್ಕೆ ಫೋಟೋಸ್ ಎಡಿಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರೋದಕ್ಕೆ ಹೇಳು. ನಿಮ್ಮ ಮಗಳಿಗೆ ಹೇಳಿ ಯಾವ ಫೋಟೋಸು ತೆಗ್ದಿಲ್ಲ ಅಂತ. ಹತ್ತಳ್ಳಿಗೆ ನ್ಯಾಯ ಹೇಳೋ ಶಿವರಾಮೇಗೌಡರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರನೇ ಕಲಿಸಿದ್ದಾರೆ, ನಡೆಯೋ ಸತಿ ಎಂದು ಕೈಲಿದ್ದ ಕುಡುಗೋಲನ್ನು ಕಿತ್ತು ಬಿಸಾಕಿ ಹೊರ ನಡೆದಿದ್ದ. ಹಿಂದೆಯೇ ಸತಿಯೂ ಹಿಂಬಾಲಿಸಿದ್ದ. ನಡುಮನೆಯಲ್ಲಿ ಜೋರಾಗಿ ಸದ್ದು ಮಾಡುತ್ತಾ ಬಿದ್ದ ಕುಡುಗೋಲಿನ ಸದ್ದು, ಒಳಮನೆಯಲ್ಲಿ ಬಿಕ್ಕುತ್ತಿದ್ದ ರಜನಿಯ ಬಿಕ್ಕಳಿಕೆಯ ಹೊರತಾಗಿ ನೀರವ ಮೌನ. ಊರಾಚೆ ಬೈಕ್ ನಿಲ್ಲಿಸಿ ಮುಂದೆ ಎಲ್ಲಿಗೆ ಅನ್ನೋ ಹಾಗೆ ಕೇಳಿದ್ದ ಸತಿ. ಕೋಪ ತಹಬದಿಗೆ ಬರುವವರೆಗೆ ಮನೆಗೆ ಹೋಗೋದು ಬೇಡ ಅಂತ ನಿರ್ಧರಿಸುವವನಂತೆ. ಎರಡೂ ಮನೆಗಳಿಗೂ ಫೋನ್ ಮಾಡಿ, ಫ್ರೆಂಡ್ಸ್ ಔಟ್ಸೈಡ್ ಬಂದಿದ್ದೀವಿ, ಲೇಟ್ ಆಗುತ್ತೆ, ಆದರೆ ಮನೆಗೆ ಬರ್ತೀವಿ, ಇಲ್ಲಾಂದರೆ ಬರಲ್ಲ ಅಂತ ವಿಷಯ ತಿಳಿಸಿ ಶಿವಾಜಿ ಸರ್ಕಲ್ಗೆ ನಡಿ ಅಂತ ನವೀನ್ ಹೇಳ್ದ. ಇದೇನೋ ಇಬ್ಬರು ಮನೆಗೆ ಬರಲ್ಲ ಅಂತ ಹೇಳಿ ಅಲ್ಲಿಗೆ ಯಾಕೆ? ಅವ್ನು ಮೀಟ್ ಮಾಡೋ ಅವಶ್ಯಕತೆ ಏನಿದೆ ಇವಾಗ? ನವೀನ ಶಿವಾಜಿ ಸರ್ಕಲ್ ಅಂತ ಹೇಳಿದ ಕೂಡಲೇ ಅರ್ಥವಾಗಿತ್ತು ಸತಿಗೆ ಯಾರನ್ನು ಮೀಟ್ ಮಾಡೋಕೆ ಅಂತ ಹೇಳೋದು. ಅವನ ಮಾತಿಗೆ ಕಿವಿಗೊಡದಂತೆ ಫೋನಾಯಿಸಿ, ಎಲ್ಲಿದ್ದೀಯಾ ಗುರು, ಇನ್ನು ಅರ್ಧ ಗಂಟೆಯಲ್ಲಿ ನೀನು ಬ್ಯಾಚುಲರ್ ಪ್ಯಾಲೇಸ್ಗೆ ಬರ್ತಿದ್ದೀವಿ, ಪ್ರೈವೇಟಾಗಿ ಸಿಗು, ಸ್ವಲ್ಪ ಮಾತಾಡೋದಿದೆ. ಕಾಲ್ ಡಿಸ್ಕನೆಕ್ಟ್ ಮಾಡಿ, ನಡಿ ಮಗ, ಅವನ ಕೈಗೆ ಸಿಗೋದೇ ಕಡಿಮೆ, ಟೈಮ್ ಹೇಳಿದ್ದೀನಿ, ಇನ್ ಟೈಮ್ ಅಲ್ಲಿರಬೇಕು ಅಂತ ನವೀನ್ ಹೇಳ್ದ. ನಿನ್ನ ಪ್ಲ್ಯಾನೇ ಅರ್ಥ ಆಗಲ್ವೋ, ಗುನುಗುತ್ತಲೇ ಬೈಕ್ ಸ್ಟಾರ್ಟ್ ಮಾಡಿದ್ದ ಸತಿ. ಅಂಗಾತವಾಗಿ ಮಲಗಿ ಸಿಗರೇಟಿನ ಹೊಗೆಯನ್ನು ಸುರುಳಿಯಾಕಾರದಲ್ಲಿ ಬಿಡುತ್ತಾ, ಆ ಸುರುಳಿಯಲ್ಲೂ ತನ್ನ ಮನದನೆಯನ್ನೇ ಕಾಣುತ್ತಾ ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದ ಸೂರ್ಯ. ನವೀನನ ಕಾಲ್ ಬಂದಿದ್ದರಿಂದ ತಡಬಡಾಯಿಸಿ ಎದ್ದು ಆಗ ತಾನೇ ಸಂಜೆಯ ಪಾನಗೋಷ್ಠಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ಕಪಿಸೈನ್ಯಕ್ಕೆ, ಹೋಯ್ ಎಲ್ಲ ತಗೊಂಡು ಟೆರೆಸ್ಗೋಗಿ ಇವತ್ತು ಅಂತ ಹೇಳ್ದ. ಯಾಕಣ್ಣ ನೀನು ಜಾಯ್ನ್ ಆಗಲ್ವಾ? ಹುಡುಗನೊಬ್ಬ ಕೇಳಿದ್ದ. ಅಣ್ಣಂಗೆ ಅದಕ್ಕೆ ಕಿಕ್ ಮುಂದೆ ಈ ಎಣ್ಣೆ ಯಾವ ಕಿಕ್ ಕೊಡಲ್ಲ ಅಲ್ವೇನಣ್ಣ? ಕರಿಯ ಕಿಚಾಯಿಸಿದ್ದ. ಕುಡಿಯೋದೇನಾದರೂ ಬಿಟ್ಬಿಟ್ಟ ಹೇಗೆ? ಅಷ್ಟೊಂದು ಒಳ್ಳೆಯವನಾಗಬೇಡ ಅಣ್ಣೋ, ಆಮೇಲೆ ನಮ್ಗಳಿಗೆ ಯಾರು ದಿಕ್ಕು ಅಂತ ಇನ್ನೊಬ್ಬ ಹುಡುಗ ಹೇಳಿದ್ದ. ಹೋಗೋ ಕರಿಯ, ನನ್ನ ದೋಸ್ತ್ ಬರ್ತಿದ್ದಾನೆ ಎಂದ ಸೂರ್ಯ. ಅಣ್ಣ, ನಿನ್ನ ದೋಸ್ತ್ ಅಂದರೆ ಅದೇ ಆ ಡಾಕ್ಟ್ರು ಓದ್ತಾ ಇರೋನಲ್ವಾ ಅಂತ ಕರಿಯ ಕೇಳ್ದ. ಹೌದು ಕೊಂಡ್ರು, ಅವನೇ. ತುಂಬ ತಿಂಗಳುಗಳೇ ಆಗೋಗಿದ್ವು ಮೀಟಾಗಿ, ಇವಾಗ ಅವನೇ ಕಾಲ್ ಮಾಡಿ ಬರ್ತೀನಿ ಅಂದಿದ್ದಾನೆ ಅಂತ ಸೂರ್ಯ ಹೇಳ್ದ. ಅಣ್ಣ, ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು, ಅವ್ರು ಯಾವುದಕ್ಕೂ ಅಬ್ಜೆಕ್ಷನ್ ಮಾಡೋರಲ್ಲ, ಈ ಡ್ರಿಂಕ್ಸು ಸ್ಮೋಕ್ಸ್ ನೋಡಿದ್ರೆ ಬೇಜಾರು ಮಾಡ್ಕೊಳ್ಳೋರಲ್ಲ. ಆದರೂ ನೀವ್ಯಾಕೆ ಅವ್ರು ಬರ್ತಾರೆ ಅಂದರೆ ಮಾತ್ರ ಸೆಟಪ್ನೇ ಚೇಂಜ್ ಮಾಡ್ತೀರಾ? ಯಾವಾಗಲೂ ಗೊತ್ತಾಗ್ತಿಲ್ಲಣ್ಣ, ಕರಿಯ ಅನುಮಾನವೊಂದನ್ನು ಹೇಳಿದ. ನೋಡೋ ಕರಿಯ, ಅವನು ಹೇಗೆ ನಾನು ಹೇಗಿದ್ದೀನೋ ಆಗ ಒಪ್ಕೊಂಡೋ, ನನ್ನ ಇಷ್ಟಪಡೋನು ಹಾಗೇನೆ, ಅವನಿಗೋಸ್ಕರ ಅವನ ಲೈಫ್ ಸ್ಟೈಲಿಗೆ ತಕ್ಕಂತೆ ನಾನಿರೋದು. ಸಂಬಂಧಗಳಲ್ಲಿ ನಮ್ಮ ಕರ್ತವ್ಯ ಆಗುತ್ತೆ. ಈ ದೋಸ್ತ್, ಈ ನಮ್ಮೋರು ಮೊದಲ ಪರಿಚಯದಲ್ಲಿ ಮನ್ಸನ್ನು ಗೆದ್ದೋರು, ಹಾರ್ಟ್ನಲ್ಲಿ ಇವರಿಬ್ಬರಿಗೆ ಸ್ಪೆಷಲ್ ರೂಮ್ ಇದೆ ಗೊತ್ತಾ ಅಂತ ಸೂರ್ಯ ಹೇಳ್ದ. ಮತ್ತು ನಾವು ಅಣ್ಣ? ಕರಿಯ ಬಿಯರ್ ಬಾಟಲಿಗಳನ್ನು ಎತ್ತಿಟ್ಟು ಅನಾಥವಾಗಿ ಅನಾಮಿಕವಾಗಿ ನಿರುಪಯೋಗಿಯಾಗಿ ಬಿದ್ದಿದ್ದ ಪೊರಕೆಯನ್ನು ಎತ್ಕೊಂಡು ಕಸ ಗುಡಿಸುತ್ತಾ ಕೇಳಿದ್ದ. ನಿಮ್ಗಳನ್ನೆಲ್ಲ ಕುರಿದೊಡ್ಡಿ ಥರ ಒಂದೇ ರೂಮಲ್ಲಿ ತುಂಬಿದ್ದೀನಿ, ಆಯಿತಾ? ಬೇಗ ಬೇಗ ಕಸ ಗುಡಿಸಿ ಆಚೆ ಹಾಕು ಅವಸರಿಸಿದ ಸೂರ್ಯ.
ಏನು ಡಾಕ್ಟ್ರು ಇಂಜಿನಿಯರ್ ಇಬ್ಬರು ಸವಾರಿನೂ ಈ ಕಡೆ ಬಂದಿದೆ ಅಪರೂಪಕ್ಕೆ ತಬ್ಬಿಗೊಳ್ಳುತ್ತಾ ಕೇಳಿದ್ದ ಸೂರ್ಯ. ನೀನಂತೂ ನಮ್ಮ ರೂಟ್ ಬರಲ್ಲ, ಸೊ ನಾವೇ ನಿನ್ನ ರೂಟ್ ಬಂದ್ವಿ ಅಷ್ಟೇ. ಪ್ಲಾಸ್ಟಿಕ್ ಸ್ಟೂಲೊಂದನ್ನು ಎಳೆದುಕೊಂಡು ಕೂರುತ್ತಾ ಹೇಳಿದ ಸತಿ. ನವಿ, ನೀನ್ಯಾಕೋ ಅಷ್ಟು ಸೀರಿಯಸ್ ಫೇಸ್ ಮಾಡ್ಕೊಂಡಿದ್ಯಾ? ಆರಾಮಾಗಿದೆಯಾ ತಾನೇ? ಕಳಕಳಿಯಿಂದ ಕೇಳಿದ್ದ ಸೂರ್ಯ. ನೀವಿಬ್ಬರು ಏನೂ ತೊಗೊಳಲ್ಲ ಗೊತ್ತು, ಆದರೂ ನಮ್ಮ ಅಡ್ಡದ ಫಾರ್ಮ್ಯಾಲಿಟೀಸ್ ಕೇಳ್ತಿದ್ದೀನಿ, ಏನಾದರೂ ತೊಗೋತೀರಾ? ಗುರು, ನೀನು ಯಾವಾಗಲೂ ಟೀ ಕುಡಿತೀಯಾ ಅಲ್ವಾ, ಖಡಕ್ ಚಾಯ್ ತರಿಸು ಸಾಕು, ಮತ್ತೇನು ಬೇಡ ಅಂತ ನವೀನ್ ಹೇಳ್ದ. ಸೂರ್ಯ ಕರಿಯನೆಡೆಗೆ ತಿರುಗಿದ. ಅರ್ಥ ಮಾಡಿಕೊಂಡ ಕರಿಯ, ಹೇಯ್ ಗುಂಗ್ರು, ಕಾಕಾ ಹೋಟ್ಲಿಂದ 3 ಸ್ಪೆಷಲ್ ಟೀ ತಗೊಂಬಾರೋ ಅಂತ ಅವನಿಗೆ ಹೇಳಿದ. ಮೊಬೈಲ್ ತೆಗೆದು ಫೋಟೋ ಒಂದನ್ನು ಓಪನ್ ಮಾಡಿ ಸೂರ್ಯನಿಗೆ ಎದುರಾಗಿ ಹಿಡಿದ ನವೀನ್, ಸೂರ್ಯನಿಗಿಂತ ಮೊದಲು ಯಾರಣ್ಣ ಇದು, ಏನು ಮಾಡಬೇಕು ಹೇಳು, ಫುಲ್ಲಾ ಆಫಾ ಅಥವಾ ಕೈಕಾಲು ಎತ್ಬಿಟ್ಟು ಮುಂದೊಂದು ಸಿಲ್ವರ್ ತಟ್ಟೆ ಇಟ್ಟು ಯಾವುದಾದ್ರೂ ಸಿಗ್ನಲ್ ಬಳಿ ಬಿಸಾಕ್ಲಾ ಹೇಳು. ಕರಿಯ ನೇರ ಮಾತಿಗಿಳಿದಿದ್ದ. ಸುಮ್ಮನಿರು ಎನ್ನುವಂತೆ ಕರಿಯನಿಗೆ ಕೈ ಸನ್ನೆ ಮಾಡಿ, ಅವನನ್ನೇ ನಿಂತರ ಅಂದ್ಕೊಂಡಿದ್ಯಾ? ನವಿ ಒಬ್ಬನ ಫೋಟೋ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂದರೆ ಮ್ಯಾಟ್ರು ಬೇರೆಯೇ ಇರುತ್ತೆ. ನೀನೇನು ಹೇಳು ನವಿ, ಯಾರಿವನು, ಏನು ಮಾಡಬೇಕು ಅಂತ ಕೇಳ್ದ. ನೋಡು, ದಿಸ್ ಇಸ್ ಸೂರ್ಯ ಮಗನೇ, 24 ಗಂಟೆ ಅವನ ಜೊತೆ ಇರ್ತೀಯ, ಅವನು ಅರ್ಧದಷ್ಟು ಬುದ್ಧಿ ಕಲ್ತಿಲ್ಲ, ನೋಡಿ ಕಲ್ತ್ಕೋ ಎಂದು ಕರಿಯನಿಗೆ ಗದರಿಸಿ, ಎಲ್ಲೋಗ್ತಾನೆ ಎಲ್ಲಿ ಬರ್ತಾನೆ ವಾಚ್ ಮಾಡಬೇಕು, ಫಾಲೋ ಮಾಡಬೇಕು ಅಂತ ನವೀನ್ ಹೇಳ್ದ. ಅಯ್ಯೋ, ಫಾಲೋ ಮಾಡಬೇಕಾ? ಸದ್ಯ ಅಣ್ಣ ಅದಕ್ಕೇನು ಫಾಲೋ ಮಾಡೋದ್ರಲ್ಲೇ ಬ್ಯುಸಿ, ತಟಕ್ಕನ್ನೇ ಉತ್ತರಿಸಿದ್ದ ಕರಿಯ. ಬೆನ್ನಿಗೊಂದು ಗುದ್ದು ಕೊಟ್ಟು ಮಧ್ಯೆ ಮಾತಾಡದೆ ಮುಚ್ಕೊಂಡು ಕೂತ್ಕೋ ಅಷ್ಟೇ ಈಗ ಅಂದ ಸೂರ್ಯ ನವೀನನಿಗೆ ಅರುಣಾ ವಿಷಯ ತಿಳಿಯದಿರಲಿ ಎಂದುಕೊಂಡು. ಏನು ಅದ್ಕೇನಾ? ಏನು ಗುರು ಲವ್ವ, ನಮ್ಗೆ ಹೇಳೇ ಇಲ್ಲ? ಇಬ್ಬರು ಒಟ್ಟಿಗೆ ಕೇಳಿದ್ದರು. ನಾಚ್ಕೊಳ್ತಾ, ಅದಿರಲಿ ಆಮೇಲೆ ಹೇಳ್ತೀನಿ, ಮೊದಲು ಮ್ಯಾಟ್ರ್ ಮಾತಾಡಿ ಅಂತ ಸೂರ್ಯ ಹೇಳ್ದ. ಇವನ ಹೆಸರು ರಾಜೇಶ್ ಅಂತ, ಸ್ವಲ್ಪ ಏನಲ್ಲ ಜಾಸ್ತಿನೇ ಪೊರ್ಕಿ. ಸ್ಪೆಷಲಿ ಇವನು ಮಾಳ್ವಾಸ್ ಕಾಲೇಜ್ ಸುತ್ತಮುತ್ತ ಕಾಲೇಜಿಂದ ಬಸ್ ಸ್ಟಾಪ್ ಬರೋ ದಾರಿ ಎಲ್ಲೂ ಇವನು ಕಾಣಿಸ್ಕೊಳ್ಬಾರ್ದು. ಅಕಸ್ಮಾತ್ ಕಂಡ್ರೆ ನಂಗೆ ಇಮಿಡಿಯೇಟ್ ಕಾಲ್ ಮಾಡೋಕ್ಕೆ ಹೇಳು ನಿಮ್ಮ ಹುಡುಗಿರಿಗೆ ಅಂತ ನವೀನ್ ಹೇಳ್ದ. ಸತಿಗೆ ನವಿಯ ಪ್ರಿಕಾಷನ್ಸ್ ಪ್ಲ್ಯಾನ್ ಇಷ್ಟ ಆಗಿತ್ತು. ಅದು ಸರಿ, ಹೆಣ್ಮಕ್ಳು ಕಾಲೇಜ್ ಹತ್ರ ತಾವ್ಯಾಕೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡ್ತಿರೋದು ಹೇಳ್ತೀರಾ ಸ್ವಲ್ಪ? ಏನು ಡಾಕ್ಟ್ರ್ ಓದೋದು ಬಿಟ್ಟು ಅಂತ ಸೂರ್ಯ ಕೇಳ್ದ. ಅದೊಂದು ದೊಡ್ಡ ಕತೆ, ಇನ್ನೊಂದು ಸಾರಿ ಫ್ರೀ ಇದ್ದಾಗ ಹೇಳ್ತೀನಿ. ಸದ್ಯಕ್ಕೆ ನಮ್ಮ ಹುಡುಗಿಗೆ ಸೆಕ್ಯೂರಿಟಿ ಕೊಡು ಗುರು ಸಾಕು. ನಾವೇ ತಾಕಷ್ಟು ಬುದ್ಧಿ ಹೇಳಿದ್ದೀವಿ ಅವನಿಗೆ, ಆದರೂ ಅವನು ಹೆಡೆ ತುಳಿದ ಹಾವಿನಾಗೆ ಆಗಿದ್ದಾನೆ. ಅದಕ್ಕೆ ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಮುಂಜಾಗ್ರತೆಗೋಸ್ಕರ ನಿನ್ನ ಹತ್ರ ಬಂದಿದ್ದು. ಮತ್ತೆ ತೊಂದರೆ ಆದರೆ ಅವಳು ಜೀವಂತ ಇರಲ್ಲ, ಅವಳಿಲ್ಲದೆ ನಾನಿರಲ್ಲ. ಭಾವುಕನಾದ ನವಿ ಸಂಜೆ ನಕ್ಷತ್ರ ನಾನಿರಲ್ಲ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಂಡು. ನವಿ, ನಾನಿಲ್ವೇನೋ, ನೀನು ಆರಾಮಾಗಿರು, ಫೀಲ್ಡಿಗೆಲ್ಲ ನೀನೇ ಇಳಿಯೋಕೆ ಹೋಗಬೇಡ. ಅದು ಸರಿ, ಅವ್ನು ಯಾವ ಹುಡುಗಿ ತಂಟೆಗೆ ಹೋಗಬಾರ್ದು ಅಂತ ಅಬ್ಸರ್ವ್ ಮಾಡೋಕ್ಕಾದ್ರೂ ತೋರಿಸೋ ಮಾರಾಯ ಅಂತ ಸೂರ್ಯ ಕೇಳಿದ್ದ. ನಿಂಗಿಲ್ಲ ಅಂತಿನ ಗುರು, ಒಂದಿನ ಮೀಟೆ ಮಾಡಿಸ್ತೀನಿ, ಆದ್ರೇನು ಮಾಡೋದು, ಒನ್ ವೇ ಇನ್ನು ಅಂದ ನವೀನ್. ಒನ್ ವೇ ಅಂದರೆ ಹೇಗೋ? ಆಗ ತಾನೇ ಪ್ರೇಮಲೋಕದ ಪಾಠಶಾಲೆಯ ಅಂಗನವಾಡಿ ವಿದ್ಯಾರ್ಥಿ ಅಂತಿದ್ದ ಸೂರ್ಯ ಕೇಳಿದ. ಇರು ನವಿ, ನೀನು ಸೂರ್ಯ ಜಾಸ್ತಿ ಲವ್ ಬಗ್ಗೆ ಕೇಳ್ತಿದ್ದಾನೆ ಅಂದರೆ ಪಕ್ಕಾ ಲವ್ ಆಗಿದೆ, ಯಾರಂತ ಮೊದಲೇ ಹೇಳಿ, ಆಮೇಲೆ ನೀನು ತೋರಿಸುವಂತೆ ಅಂತ ಮಧ್ಯೆ ಸತಿ ತಡೆದಿದ್ದ. ಇನ್ನೂ ಬಿಡಲಾರರು ಎಂದು ತಿಳಿದು ಅರುಣಳ ಪರಿಚಯ ಹೇಳಿ, ಈ ನನ್ನ ಮಕ್ಕಳೆಲ್ಲ ಲವ್ ಅಂತಿದ್ದಾರೆ, ಆದರೆ ನನಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ನಿನ್ನೆ ಕೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಫೋಟೋ ಎಲ್ಲ ಏನಿಲ್ಲ, ಯಾವಾಗಾದರೂ ತೋರಿಸ್ತೀನಿ ಬಿಡು ಅಂತ ಸೂರ್ಯ ಹೇಳ್ದ. ಗುರು, ನಮಗೆಲ್ಲ ಲವ್ ಆಗೋದು ಕಾಮನ್, ನಿನಗೆ ಲವ್ ಆಗೋದು ಎಕ್ಸ್ಟ್ರಾ ಸ್ಪೆಷಲ್. ಮೊದಲೇ ಅಫಿಷಿಯಲ್ ಅಂತೀಯ ನೀನು, ಲುಕ್ ಕದರ್ ಚೆಕ್ ಮಾಡಬೇಕು, ನಾನಿದ್ದೀನಲ್ಲ ಚೇಂಜ್ ಮಾಡ್ತೀನಿ ಎನ್ನುತ್ತಾ ನಕ್ಷತ್ರಳ ಫೋಟೋಸ್ ತೋರಿಸಿದ್ದ. ಒನ್ ವೇ ಲವ್ ಅಂತೀಯ, ಇಷ್ಟೊಂದು ಫೋಟೋಸ್ ಹೇಗೋ ಅಂತ ಸೂರ್ಯ ಕೇಳಿದ್ದ. ನಿಮ್ಮಿಬ್ರದ್ದು ಉಲ್ಟಾ ಕ್ಯಾರೆಕ್ಟರ್ ಗುರು, ನೀನು ನೋಡೋಕ್ಕೆ ಶುದ್ಧ ಹೊರಟ, ಆದರೆ ಪ್ರೀತಿ ವಿಷಯದಲ್ಲಿ ತುಂಬ ಸಾಫ್ಟ್. ಇವನು ನೋಡೋಕ್ಕೆ ಸಾಫ್ಟು, ಅವಳ ಹತ್ರ ಮಾತ್ರ ಶುದ್ಧ ಹೊರಟ. ಕ್ಲಾಸ್ ಮಾಸ್ ಚೇಂಜ್ ಆಗೋದು ಲವ್ನಲ್ಲಿ ಮಾತ್ರ ಅಂತ ಮತ್ತೆ ಪ್ರೂವ್ ಆಯಿತು ನೋಡು ಅಂತ ಸತಿ ಉತ್ತರಿಸಿದ್ದ. ನವಿ, ಹಾಗೆಲ್ಲ ಹೊರಟಾಗಿದ್ದರೆ ಹೆಣ್ಮಕ್ಳು ಒಪ್ಕೋತಾರೇನೋ, ಮತ್ತು ನಂಗೆ ಹೇಳ್ತೀಯಾ ಚೇಂಜ್ ಮಾಡ್ತೀನಿ ಅಂತ ಸೂರ್ಯ ಕೇಳಿದ್ದ. ಸೂರ್ಯ, ನೀನು ಹೇಳೋ ಪ್ರಕಾರ ಅರುಣ ಅವರು ತುಂಬ ಸಾಫ್ಟ್, ಅದಕ್ಕೆ ನಿನ್ನ ಚೇಂಜ್ ಮಾಡ್ತೀನಿ ಅಂದಿದ್ದು. ಇವಳಿದಾಳಲ್ಲ ದೊಡ್ಡ ಜಗಳಗಂಟಿ, ನನ್ನ ಜೊತೆ ಮಾತಾಡೋದಕ್ಕಿಂತ ಜಗಳ ಮಾಡಿದ್ದೇ ಹೆಚ್ಚೇನೋ ಅಂತ ನವೀನ್ ಹೇಳ್ದ. ನಮ್ಮೂರು ತುಂಬ ಸಾಫ್ಟ್ ಕಣೋ ಅಂದ ಸೂರ್ಯ ಅಮನ ಬಿಚ್ಚಿ. ಓಹೋ, ಬೂದಿ ಮುಚ್ಚಿದ ಕೆಂಡದ ಥರ ಮಚ್ಚು ಲಾಂಗಗಳ ನಡುವೆ ಮುಚ್ಚೋಗಿದ್ದ ಈ ಸೂರ್ಯನ ಮನಸ್ಸನ್ನು ಆಚೆ ತರ್ತಾ ಇರೋ ಸೂರ್ಯನ ಹೊಂಗಿರಣ ಯಾರಂತ ಆದಷ್ಟು ಬೇಗ ನೋಡಬೇಕು, ನಾನು ಅರೇಂಜ್ ಮಾಡು ಅಂತ ಹೇಳಿ ನವೀನ್ ಜೇಬಿನಿಂದ ಮತ್ತೊಂದು ಮೊಬೈಲ್ ರಿಂಗ್ ಆಗಿದ್ದು ಕೇಳಿಸಿ, ಇದ್ಯಾವುದು ಬೇರೆ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ ಎಂದ್ಕೊಂಡು ಚುಕ್ಕಿ ಫೋನ್ ವಾಪಸ್ ಕೊಟ್ಟೇ ಇಲ್ಲ ಅಂದ್ಕೊಂಡು ರಿಸೀವ್ ಮಾಡ್ದ. ಆ ಕಡೆಯಿಂದ ನಕ್ಷತ್ರ ಲೈನಲ್ಲಿದ್ಲು. ಓಯ್ ಮೆಂಟ್ಲು, ಮೊಬೈಲ್ ವಾಪಸ್ ಕೊಡಬೇಕು ಅನ್ನೋ ಅಷ್ಟು ಗೊತ್ತಾಗಲ್ವಾ, ಕೊಡೋ ನನ್ನ ಮೊಬೈಲ್ ವಾಪಸ್ ಈಗಲೇ ಮತ್ತೆ ಮೊದಲಿನಂತಾಗಲಿದ್ಲು. ಹೇಯ್, ನಾನು ನಿನಗೆ ಹಾರ್ಟ್ ಕೊಟ್ಟಿದ್ದೀನಿ, ನಾನೇನಾದರೂ ವಾಪಸ್ ಕೊಡೆ ಅಂತ ಕೇಳಿದ್ದೀನೇನೆ ಯಾವತ್ತಾದರೂ? ಪುಟ್ಕೋಸಿ ಮೊಬೈಲ್ಗೆ ಹೀಗೆ ಆಡ್ತಿದ್ದಾಳೆ. ನಕ್ಷತ್ರ ಮೊದಲಿನಂತಾದ ಜೋಶ್ನಲ್ಲಿ ನವೀನ್ ಕೂಡ ರಿಲ್ಯಾಕ್ಸ್ ಆದ. ನಾನೇನು ಕೇಳಿದ್ನಾ, ಹೋಗೋ, ನಾನೇನು ನಿನ್ನ ಹಾರ್ಟ್ ಇಟ್ಕೊಂಡಿಲ್ಲ, ನನ್ನ ಮೊಬೈಲ್ ಕೊಡು ಅಷ್ಟೇ ಈಗ ಅಂದ್ಲು ನಕ್ಷತ್ರ. ಈಗಲೇ ಅಂದರೆ ಮನೆಗೆ ಬಂದು ಕೊಡ್ಲೇನೆ
ಅಂತ ನವೀನ್ ಕೇಳಿದ್ದ. ಮನೆಗೆ ಬರ್ತೀನಿ ಅಂದರೆ ಕೊಲೆ ಮಾಡಿಬಿಡ್ತೀನಿ ಅಂದ್ಲು ನಕ್ಷತ್ರ. ಓಯ್, ನನ್ನೇ ನಿಮ್ಮ ಮನೆ ಮುಂದೆ ಸಾಕಿರೋ ಹೂವಿನ ಗಿಡ ಅಂದ್ಕೊಂಡಿದ್ಯಾ ಕೊಲೆ ಮಾಡ್ತೀನಿ ಅನ್ನೋದಕ್ಕೆ? ನನ್ನ ಮುಂದೆ ಅಷ್ಟೇ ನೀನು ಹಾರಾಟ. ನಾಳೆ ಕೊಡ್ತೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡು ಎಂದು ಕಾಲ್ ಕಟ್ ಮಾಡಲು ಹೋದವನನ್ನು ತಡೆಯುತ್ತಾ, ಓಯ್ ಇರು ಇರು ಎಂದು ತಡೆದು, ಸತಿ ಅಣ್ಣನ ಹತ್ರ ಫೋನ್ ಕೊಡು ಅಂದ್ಲು ನಕ್ಷತ್ರ. ತಗೊಳಪ್ಪ, ನಿನ್ನ ಹತ್ರ ಮಾತಾಡಬೇಕಂತೆ ಎಂದು ಹಸ್ತಾಂತರಿಸಿದ ನವೀನ್. ಹೇಳಪ್ಪ, ನಾಳೆ ಸಿಗು ನೋಡು ಹಂಗಾಗಿದೆ ಅಂದ ಸತಿ. ನಾಳೆ ಸಿಗ್ತೀನಣ್ಣ, ಮೊಬೈಲ್ ಅವನ ಕೈಲಿ ಕೊಡಬೇಡ, ಅವನ ಮೇಲೆ ನಂಬಿಕೆ ಇಲ್ಲ, ಚೋರ ಅವನು. ನೀನೇ ಹೀಗೆ ಮಾತಾಡಿ ಅದೆಲ್ಲಿ ಜೇಬಲ್ಲಿ ಇಟ್ಕೊಂಡಿರ್ತಿರೋ ಆಯಿತಾ ಅಂದಳು ನಕ್ಷತ್ರ ಗುಟ್ಟೊಂದ ಹೇಳುವವಳಂತೆ. ಸತಿಗೂ ಗೊತ್ತಿತ್ತು ಕಾರಣ, ಆದ್ದರಿಂದ ಮತ್ತೇನು ವಾದಿಸದೆ ನಗುತ್ತಾ ಆಯ್ತಾಯ್ತು ಎನ್ನುತ್ತಾ ಕಾಲ್ ಡಿಸ್ಕನೆಕ್ಟ್ ಮಾಡಿ ಮೊಬೈಲ್ ಜೇಬಿಗೆ ಸೇರಿಸಿ ನಗುತ್ತಲೇ, ಅವಳೇ ಹೇಳಿರೋದು ನೀನು ಚೋರಂತೆ ಎಂದ್ಲು ಸತಿ. ಏನೋ ಇದು ಇಷ್ಟು ಜಗಳ ಆಡ್ತೀರಾ, ನನಗೆ ನಮ್ಮವ್ರು ಹೋಗು ಬಾ ಅನ್ನೋಕ್ಕೆ ಭಯ ಆಗುತ್ತೆ, ಏನಂತಾರೋ ಅಂತ ಅಂದ ಸೂರ್ಯ ಅವರು ಮೆಚ್ಯೂರ್ಡ್ ಲೈಫ್, ಆಗೆಲ್ಲ ಸಲಿಗೆ ಇಲ್ಲದೆ ಏಕವಚನದಲ್ಲಿ ಕರೆಯೋಕ್ಕಾಗಲ್ಲ, ಒಂದಷ್ಟು ಆತ್ಮೀಯತೆ ಸಲಿಗೆ ಬೆಳಿಬೇಕು, ಇದಂಗಲ್ಲ ಚೈಲ್ಡು ನಡೆಯುತ್ತೆ. ಸರಿ ನಿಮ್ಮೂರನ್ನು ಆದಷ್ಟು ಬೇಗ ಪರಿಚಯ ಮಾಡಿಸು, ಟೈಮ್ ಆಯಿತು, ನಾವು ಹೊರಡ್ತೀವಿ ಅಂತ ಎದ್ದ ನವೀನ್. ಸರಿ ಚಿನ್ನ, ಆರಾಮಾಗಿ ಹೋಗು, ನಿನ್ನ ಹುಡುಗಿ ಸೆಕ್ಯೂರಿಟಿ ನನ್ನ ಜವಾಬ್ದಾರಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಭರವಸೆಯನ್ನಿಟ್ಟು ಬೀಳ್ಕೊಟ್ಟ ಸೂರ್ಯ. ಸಂಜೆ ಎಷ್ಟೊತ್ತಿಗೆ ಹೋದೆ ಅಂತ ಕೇಳಕ್ಕೆ ಎಷ್ಟು ಸಾರ್ತಿ ಕಾಲ್ ಮಾಡಬೇಕು, ರಿಸೀವ್ ಮಾಡೋದಲ್ವೇನೆ? ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ತನಗಿಂತ ಮುಂಚೆ ಬಂದು ಡೆಸ್ಕ್ನಲ್ಲಿ ಕೂತಿದ್ದ ನಕ್ಷತ್ರಳನ್ನು ಆರೋಪಿಸುತ್ತಾ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಲು ಶರದಿ. ನಿನ್ನ ಮೊಬೈಲ್ ಕೊಡಿಲಿ ಮೊದಲು ಎಂದು ಮೊಬೈಲ್ ಪಡೆದುಕೊಂಡು ಸತಿ ನಂಬರ್ಗೆ ಕಾಲ್ ಮಾಡಿ 4:30ಕ್ಕೆ ಟ್ಯೂಷನ್ ಮುಗಿಯುತ್ತೆ, ಮೀಟ್ ಮಾಡಿ ಅಂತ ಹೇಳಿ ಮೊಬೈಲ್ ಮರಳಿಸಿ, ನನ್ನ ಮೊಬೈಲ್ ನನ್ನ ಹತ್ರ ಇರಲಿಲ್ಲ, ಮೆಂಟ್ಲ ಹತ್ರ ಇತ್ತು, ಸತಿ ಅಣ್ಣಂಗೆ ಕಾಲ್ ಮಾಡಿ ಇಸ್ಕೊಳ್ಳೋದಕ್ಕೆ ಹೇಳಿದ್ದೀನಿ, ಸಂಜೆ ಇಸ್ಕೋಬೇಕು ಅಂತ ನಕ್ಷತ್ರ ಹೇಳಿದ್ಲು. ಏನು, ನಿನ್ನ ಮೊಬೈಲ್ ಮೆಂಟ್ಲ ಹತ್ರನ? ಓ, ಏನು ವಿಷಯ? ಓ, ಇದಕ್ಕೆ ನಾನು ನೆನ್ನೆ ನಮ್ಮನ್ನೆಲ್ಲ ಕಳಿಸಿ ಆಮೇಲೆ ಹೊರಟಿದ್ದು ಪ್ರೈವೇಟಾಗಿ ಮೀಟ್ ಮಾಡೋದಾ? ಬಹುದಿನಗಳ ನಂತರ ಶರದಿ ಅವಳನ್ನು ರೇಗಿಸಿದ್ಲು. ಶರು, ಸದಾಶಿವಂಗೆ ಅದೇ ಧ್ಯಾನ ಅನ್ನೋ ಹಾಗೆ ನೀನು ಸದಾಶಿವಿ ಕಣೆ ಎನ್ನುತ್ತಾ ಜಾತ್ರೆಯಿಂದ ಸಂಜೆವರೆಗೂ ನಡೆದದ್ದನ್ನೆಲ್ಲ ಹೇಳಿ ಸೋತವಳಂತೆ ತೋಳ್ಗೊರ್ಗುತ್ತಾ, ಸೋತೋಗ್ಬಿಟ್ಟೆ ಶರದಿ, ಯಾರ ಹತ್ರ ಹೇಳ್ಕೋಬೇಕು ಈ ಸಮಸ್ಯೆನ ಗೊತ್ತಾಗದೆ ಭಯದಲ್ಲಿ ಭೂಮಿ ಬಾಯಿ ಬಿಡಬಾರ್ದಾ ಅನಿಸೋಷ್ಟು ಕುಸಿದೋಗ್ಬಿಟ್ಟೆ. ಅಪ್ಪ ಅಮ್ಮನ ಹತ್ರ ಎಷ್ಟೋ ಸರ್ತಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ವೇ? ಅಮ್ಮ ಎಲ್ಲಿ ಕಾಲೇಜ್ ಬಿಡಿಸುತ್ತೋ, ಅಪ್ಪಂಗೆ ಮೊದಲೇ ಕೋಪ ಜಾಸ್ತಿ, ಎಲ್ಲಿ ಏನು ಅನಾಹುತ ಮಾಡುತ್ತೋ ಅನ್ನೋ ಭಯನೇ ನನ್ನ ಅರ್ಧ ಸಾಯಿಸ್ಬಿಡ್ತು. ನಿನ್ನೆ ಸಂಜೆ ಮಾತ್ರ ಓವರ್ಲೋಡೆಡ್, ಐ ಕಾಂಟ್ ಕಂಟ್ರೋಲ್, ಹೇಳ್ಕೊಳ್ದೇ ಇದ್ದರೆ ನಾನೇ ಉಸಿರು ಕಟ್ಟಿ ಸತ್ತೋಗ್ಬಿಡ್ತೀನಿ ಅನಿಸಿ ಮೆಂಟ್ಲ ಹತ್ರ ಹೇಳ್ಕೊಂಡ್ಬಿಟ್ಟೆ ಕಣೆ. ನಂಗೆ ಅವನಿಗೆ ಮುಖ ಕೊಟ್ಟು ಹೇಳೋ ಅಷ್ಟು ಶಕ್ತಿನೂ ಉಳಿದಿರಲಿಲ್ಲ. ಹೀಗೆ ಅವನ ತೋಳಿಗೊರಿಗೆ ಎಲ್ಲ ಹೇಳ್ಕೊಂಡಿದ್ಬಿಟ್ಟೆ, ಏನಾದರೂ ಆಗಲಿ ಅಂತ ನಕ್ಷತ್ರ ಹೇಳಿದ್ಲು. ಜಾರಿ ಬಿದ್ದ ಕಂಬನಿಯನ್ನು ಒರೆಸುತ್ತಾ, ಏನಂದ್ರು ಬ್ರೋ ಅಂದ್ಲು ಶರದಿ. ಬೈತಾನೆ, ಬುದ್ಧಿ ಹೇಳ್ತಾನೆ ಅಂದ್ಕೊಂಡಿದ್ದೆ, ಏನೂ ಹೇಳಲಿಲ್ಲ, ನಾನಿಲ್ವಾ ಅಂತ ಹೇಳ್ದ ಅಷ್ಟೇ ಅಂದ್ಲು ನಕ್ಷತ್ರ. ಬ್ರೋಗೆ ಕೋಪ ಇಲ್ಲ ಅಂದ್ಕೊಂಡಿದ್ಯಾ ನಕ್ಷತ್ರ ನೀನು ಅಂದ್ಲು ಶರದಿ. ಇಲ್ಲವೇ, ನನಗೆ ಗೊತ್ತು ಅವನೆಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನಂತ, ಆದರೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ ಅಂದ್ಲು ನಕ್ಷತ್ರ. ಬ್ರೋ ಎಷ್ಟು ಒಳ್ಳೆಯವರು ಅಷ್ಟೇ ಕೆಟ್ಟವರು ಅಂತ ಹೇಗೆ ಗೊತ್ತು ನಿಮಗೆ? ಒಳಗೊಳಗಡೆ ತುಂಬ ಸ್ಟಡಿ ಮಾಡಿರೋ ಹಾಗಿದೆ ಅಂದ್ಲು ಶರದಿ. ಲೂಸ್, ಇವಳೊಬ್ಳು ಮೆಂಟ್ಲು, ಮಾವನ ಕ್ಯಾರೆಕ್ಟರ್ ಜೆರಾಕ್ಸ್, ಅವನು ಹಾಗೆ ಹೇಳ್ದೆ ಅಷ್ಟೇ ಅಂದ್ಲು ನಕ್ಷತ್ರ. ಬಿಡು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡೋದು, ಭಯ ಪಡೋದ್ರ ಬದಲು ಬ್ರೋ ಸಾಲ್ವ್ ಮಾಡಿರ್ತಾರೆ ಅಂತ ಶರದಿ ಹೇಳಿದ್ಲು. ಅಷ್ಟರಲ್ಲಿ ಬೇರೆ ಸ್ಟೂಡೆಂಟ್ಸ್ಗಳು ಬಂದಿದ್ದರಿಂದ ಗೆಳತಿಯರಿಬ್ಬರ ಮಾತು ಅಲ್ಲಿಗೆ ನಿಂತಿತ್ತು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.